ಮಾಡ್ಬೇಕಾದ ಕಾರ್ಯ ಎಲ್ಲ ಮುಗೀತು. ಬನ್ನಿ, ನಿಮ್ಮಪ್ಪ ಹಾಗೆ ನೋಡ್ಕೊಳ್ಳಿ. ಗುಡ್ ಲಕ್. ಇನ್ನೇನ್ ದೂರ ಇರುತ್ತೆ ಯಾವತ್ತೋ ನಡೆದೋಗಿರೋದಕ್ಕೆ. ನೀನೇನಿಲ್ಲಿ? ಯಾಕೆ ಬಂದೆ? ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ ಅಂತ ಬನ್ನಮ್ಮ. ಏನದು? ನಾಗಮಣಿ, ಏನಾದ್ರೂ ಇದ್ರೆ ನಮ್ಮೂರ್ಗ್ ಹೋಗಿ ಮಾತಾಡ್ಕೊಳ್ಳೋಣ. ನಡಿ ನಾಗಮಣಿ. ನೀನಿರು ರಾಧಮ್ಮ. ಅಮ್ಮನು ತಿನ್ನಕ್ ಕೊಡಲ್ಲ, ಭಿಕ್ಷೆನು ಬೇಡಬಾರ್ದು ಅಂದಂಗೆ ನೀನೇನೋ ಹೇಳಲಿಲ್ಲ, ನಾನು ಹೇಳ್ಬೇಡ ಅಂದ್ರೆ ಹೇಗೆ? ನಮ್ ವಾಣಿಯಲ್ಲಿ ಈ ಮನೆ ಕೆಲ್ಸದವಳನ್ನ ಸೊಸೆಯಾಗಿ ಮಾಡ್ಕೊಳಕ್ಕೆ ನೀವ್ ಒಪ್ಕೊಂಡಿದೀರಾ ಅಂದ್ರೆ ಅದು ಸಾಧಾರಣವಾದ ಮಾತಾ? ನಿಜವಾಗ್ಲೂ ತುಂಬಾ ದೊಡ್ಡ ಗುಣಮ್ಮ. ಇಷ್ಟು ದಿನ ವಾಣಿ ಅಂದ್ರೆ ರಾಧಮ್ಮನ್ ಮಗಳು ಅಂತ ತುಂಬಾ ತಾತ್ಸಾರವಾಗಿ ಮಾತಾಡೋರು. ಆದ್ರೆ ಈಗ ವಾಗ್ದೇವಿ ಅವ್ರ ಮನೆ ಸೊಸೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ ತಿರುಗ್ತಿದಾರೆ ಗೊತ್ತಾ? ನಮ್ಮೂರ್ನವಳು ಅಂತ ಹೇಳ್ಕೊಳಕ್ ಒಂದ್ ಕಡೆ ಇರ್ಲಿ, ವಾಣಿ ತರ ಗುಣ ಇರೋಳು, ಓದಿರೋಳು, ಮೇಧಾವಿ ನಮ್ಮೂರ್ನಲ್ಲಿ ಅಷ್ಟೇ ಅಲ್ಲ, ನಮ್ ಸುತ್ತಮುತ್ತ ಊರ್ನಲ್ಲೂ ಕೂಡ ಯಾರು ಇಲ್ಲಮ್ಮ. ಏಯ್, ಅವ್ರ ದೊಡ್ಡತನದ ಬಗ್ಗೆ ಹೇಳಕ ನಿಮ್ ಊರಿಂದ ಬಂದಿದ್ದು? ಹೌದಮ್ಮ. ಅಷ್ಟೇನಾ? ಇನ್ನೇನು ಇಲ್ವಾ? ಇದಕ್ಕಿಂತ ಹೇಳೋದಕ್ಕೆ ಇನ್ನೇನಿರುತ್ತಮ್ಮ? ಎಲ್ಲ ವಿಷಯ ಹೇಳ್ತೀನಿ ಅಂದೆ ಅಲ್ವಾ? ಸರಸು ವಿಷಯ ಹೇಳು. ಸರ್ಸು ಅಂದ್ರೆ ಏನು? ಇವಾಗ ಅವಳ ಬಗ್ಗೆ ಯಾಕ್ ಬೇಕು ಬಿಡಿಮ್ಮ. ಅವಳಿಗೂ ವಾಣಿಗೂ ನಾಯಿಗೂ ನರಿಗೂ ಇರೋಷ್ಟು ವ್ಯತ್ಯಾಸ ಇದೆಯಮ್ಮ. ವಾಗ್ದೇವಿ ಅಮ್ಮನವ್ರ ದೊಡ್ಡತನ ಬರೀ ಬಾಯಿ ಮಾತ್ನಲ್ಲದೆ ಕಣ್ಣಾರೆ ನೋಡ್ಬೇಕು ಅಂತ
ಈ ಮನೆ ಸೊಸೆ ಆಗಿರೋ ನಮ್ ವಾಣಿನ ನನ್ ಮನ್ಸಾರೆ ಆಶೀರ್ವಾದ ಮಾಡೋಣ ಅಂತ ಬಂದಿದೀನಿ. ಅದನ್ ಬಿಟ್ರೆ ಬೇರೆ ಇನ್ನೇನು ಇಲ್ಲಮ್ಮ. ಅಮ್ಮವರು ಸರ್ಸುನ ಕಂಡು ಹಿಡಿಯೋದಕ್ಕೆ ತುಂಬಾ ಚೆನ್ನಾಗಿ ಏರ್ಪಾಡ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾಯ್ತು. ಇಂಥ ಸಮಯದಲ್ಲಿ ನಂಗೆ ಸಹಾಯ ಮಾಡಕ್ ಯಾರು ಇಲ್ವಲ್ಲ. ಈ ಟಿವಿಲ್ ಬರ್ತಿರೋ ನಿಜ ಅಮ್ಮವ್ರಿಗೆ ಗೊತ್ತಾಗ್ತಾ ಇರೋ ಹಾಗೆ ಏನ್ ಮಾಡ್ಬೇಕು? ರಾಹುಲ್, ಲ್ಯಾಪ್ಟಾಪ್ ಓಪನ್ ಮಾಡು. ಏನಾಯ್ತಾನೆ? ನವ್ಯ ಮದುವೆ ಆಗಿರೋ CC ಕ್ಯಾಮರಾ ಫುಟೇಜ್ನ ತಗೊಂಬಂದಿದ್ದೀನಿ. ಈ ಪೆನ್ ಡ್ರೈವ್ ಆತ್ರೆ ಕೈಗೆ ಸಿಗೋ ಮೊದಲು ಇದರಲ್ಲಿರೋ ವಿಡಿಯೋಸ್ನ ಡಿಲೀಟ್ ಮಾಡಬೇಕು. ಬೇಗ ಆನ್ ಮಾಡು. ಹಾ, ಓಕೆ. ಏನಾಯ್ತು ತೇಜಣ್ಣ? ನವ್ಯ ಮದುವೆ ದಿವಸ ನಡೆದಿದ್ದೆಲ್ಲ CC ಕ್ಯಾಮ್ರಾಸ್ ಅಲ್ಲಿ, ಅಂದ್ರೆ ಚಿಕ್ಕ ಚಿಕ್ಕ ಕ್ಯಾಮ್ರಾಗಳನ್ನ ಗೋಡೆಗೆ ಹಾಕಿರ್ತಾರೆ. ದಿನ ಏನೆಲ್ಲ ನಡೆಯುತ್ತೋ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ಅಂದ್ರೆ ನಾನ್ ಸಾಕ್ಷಿಗೆ ಸಹಿ ಹಾಕಿದ್ ಕೂಡ ಇರುತ್ತಾ? ಹೌದು ಸರ್ಸು. ಅಯ್ಯೋ, ಭಯ ಆಗ್ತಿದೆಯಲ್ಲ ನನ್ಗೆ. ಭಯ ಯಾಕೆ ಸರ್ಸು? ಎಲ್ಲದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ವೆಯ್ಟ್. ಡಿಲೀಟ್ ಅಂದ್ರೆ? ಅಂದ್ರೆ ಏನು ಇರಲ್ಲ ಅಂತ ಅರ್ಥ. ಅಂದ್ರೆ ಆ ವಿಡಿಯೋ ಸಾಕ್ಷಿ ಏನು ಇರಲ್ವಾ ಅಲ್ಲಿ? ಇರಲ್ಲ. ರಾಹುಲ್, ಆ ದಿನ ಡೇಟ್ ಯಾವುದು? 23 ತೇಜಣ್ಣ. 23rd. ಹಾ, 23rd. ಅಷ್ಟೇ ಸರ್ಸು, ಡಿಲೀಟ್ ಆಗೋಯ್ತು. ಹೌದು, ಏನಾದ್ರೂ ಒಂದ್ ಮಾಡ್ಬೇಕು. ಅಮ್ಮವ್ರು ಯಾವುದೇ ಕಾರಣಕ್ಕೂ ಇದನ್ನ ನೋಡ್ಬಾರ್ದು.
ಮಿಷನ್ ತಗೊಳ್ಬೇಕು. ಹಲೋ, ಮಗನ್ ಶೋಭನಾ ನಿಂತೋಗಿದ್ದಕ್ಕೆ ವಾಗ್ದೇವಿ ಅವರ ಅಭಿಪ್ರಾಯ ಏನಿರ್ಬೋದು? 1, ಕೋಪದಲ್ಲಿರ್ತಾರೆ. 2, ಸಂತೋಷವಾಗಿದ್ದಾರೆ. 3, ಧಗಧಗ ಅಂತ ಉರಿತಿರ್ಬೋದು. ನಿನ್ನ ಅಂತ್ಯ ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಕ್ಷಮಿಸ್ಬೇಕು ವಾಗ್ದೇವಿ ಅವರೇ, ನೀವು ಕೊಡ್ತಿರೋ ಉತ್ತರ ತಪ್ಪು. ಬಾಯ್ ಮುಚ್ಚು. ನನಗೆ ಭಯಪಟ್ಟು ಒಂದೊಂದು ದಿನ ಒಂದೊಂದು ನಂಬರಿಂದ ಫೋನ್ ಮಾಡಿ ಈ ರೀತಿ ಹುಚ್ಚಾಗಿ ಪ್ರಶ್ನೆಗಳನ್ನ ಕೇಳೋದಲ್ಲ. ಒಂದೇ ನಂಬರ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡು. ಆಗ ಉತ್ತರನ ನಾನ್ ನಿನಗೆ ಹೇಳೋದಲ್ಲ, ನೇರವಾಗಿ ಬಂದು ನಿನ್ನ ಶವದ ಹತ್ರ ನಾನು ಹೇಳ್ತೀನಿ. ನಿಮ್ಗ ಶ್ರಮ ಯಾಕೆ ಅಂತಾನೆ ಫೋನ್ ಮಾಡಿ ಮಾತಾಡ್ತಿರೋದು ಮೇಡಮ್ ಅವ್ರೆ. ನನ್ನನ್ನ ಹಿಡಿಬೇಕು ಅಂತ, ನನ್ ಬಗ್ಗೆ ತಿಳ್ಕೋಬೇಕು ಅಂತ ಯಾರಿಗೂ ಗೊತ್ತಾಗ್ದಿದ್ದ ಹಾಗೆ ಕ್ಯಾಮ್ರಾ ಇಟ್ರೆ ನಿಮ್ಗೆ ಗೊತ್ತಾಗ್ದಿದ್ದ ಹಾಗೆ ನಾನ್ ಬಂದು ಓ ಸಾರಿ ಕ್ಷಮಿಸಿ ಮೇಡಮ್ ಅವ್ರೆ, ನನ್ ಕಡೆಯವ್ರು ಬಂದು ಎಲ್ಲಾನು ಹಾಳು ಮಾಡ್ಬಿಟ್ರು. ನೋಡು, ನನ್ನಿಂದ ತಪ್ಪಿಸ್ಕೊಳ್ತಾ ಇರೋ ಪ್ರತಿಯೊಂದು ನಿಮಿಷ ನಿನ್ನ ಆಯಸ್ಸು ಉಳ್ಕೊಳ್ಳುತ್ತೆ. ಆದ್ರೆ ನೀನು ನನ್ನ ಕೈಗೆ ಸಿಕ್ಕಿದ ಕ್ಷಣನೇ ನಿನ್ನ ಮಾತನ್ನ ಕಣ್ಣೀರನ್ನ ಕೂಡ ಲೆಕ್ಕಕ್ಕಿಡದೆ ನಿನಗೆ ಶಿಕ್ಷೆ ಕೊಡ್ತೀನಿ. ಸಿದ್ಧವಾಗಿರು. ಹೀಗ್ ಅಂದ್ಕೊಳ್ಳೋದ್ ಬಿಟ್ರೆ ಅದು ನಿಮ್ ಕೈಲಿ ಆಗಲ್ಲ ವಾಗ್ದೇವಿ ಅವ್ರೆ. ಸೋಲಂದ್ರೇನೆ ಗೊತ್ತಿಲ್ದೇ ಇರೋ ವಾಗ್ದೇವಿ ಅವ್ರ ಮುಂದೆ ಈ ತರ ಪ್ರತಿ ಸಲ ಗೆಲ್ಲೋದು ಅಂದ್ರೆ ನನಗ್ ಬೇಜಾರೇ ಆದ್ರೂ ಬೇರೆ ದಾರಿನೇ ಇಲ್ಲ ಮೇಡಮ್. ಮಗನ್ ಮದ್ವೆನೇ ಬೇಡ ಅಂದವ್ರು ಶೋಭನ ಶಾಸ್ತ್ರಕ್ಕೆ ಸರಿ ಅಂತ ಒಪ್ಕೊಂಡಿದ್ ಮಾತ್ರ ನನಗ್ ತುಂಬಾ ವಿಚಿತ್ರ ಅನ್ನಿಸ್ತಿದೆ ಮೇಡಮ್ ಅವ್ರೆ. ವಾಣಿ ನಿನ್ನ ಕಡೆಯವಳು ಅಂತ ನಂಬಿ ನಾನು ಬೇಡ ಅಂತಂದೆ. ಅಲ್ಲ ಅಂತ ನನಗ್ ಗೊತ್ತಾಯ್ತಲ್ಲ, ಅದಕ್ಕೆ ಹತ್ರ ಇದ್ದು ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನ್ ಹಾಳು ಮಾಡ್ಬಿಟ್ಟೆ. ಅದೇ ಅಲ್ವಾ ಮೇಡಮ್ ನನ್ ಗುರಿ. ಇವಾಗಷ್ಟೇ ಅಲ್ಲ, ಹೀಗೇನೆ ಪ್ರತಿ ಸಲ ಮಾಡ್ತಾನೆ ಇರ್ತೀನಿ. ನಿಮ್ ಮನೆಯವರಿಂದಾನೇ ನಿಮ್ಮನ್ನ ಪ್ರತಿ ಸಲ ಸೋಲಿಸ್ತಾನೆ ಇರ್ತೀನಿ. ನಿನ್ ಮಗಂಗ್ ಮಾತ್ರ ಅಲ್ಲ, ಈ ಮನೇಲಿ ಯಾರಿಗೆ ಏನೇ ಒಳ್ಳೇದಾದ್ರೂ, ಯಾವ ಶುಭ ಕಾರ್ಯ ನಡೆದ್ರು ನನಗ್ ಮನಃಶಾಂತಿ ಇರಲ್ಲ ವಾಗ್ದೇವಿ ಅವ್ರೇ. ನಿನ್ನ ಅಳುನೇ ನನಗ್ ಜೋಗುಳದ ಹಾಡು. ಲಾಲಿ 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 ಜೋ ನನ್ನ ಬಾಳಿನ ಬಂಗಾರಿ ಜೋ, ಲಾಲಿ 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 ಜೋ ನನ್ನ ಬಾಳಿನ ಬಂಗಾರಿ ಜೋ, ಜೋ 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 ಜೋ. ಹಾಡು ಇಷ್ಟ ಆಗ್ಲಿಲ್ವೇನೋ ಮೇಡಮ್ ಅವ್ರಿಗೆ. ಪೂರ್ತಿ ಆಗೋದ್ರಲ್ಲೇ ಕಾಲ್ ಕಟ್ ಮಾಡ್ಬಿಟ್ರು ಪಾಪ. ಎಲ್ಲ ಹೋಗಿರ್ತಾರೆ? ಆ ರಿಷನ್ ಏನಾದ್ರೂ ಹುಡ್ಕೊಂಡು ಹೋಗಿರ್ತಾರಾ?
ಆಂಟಿಗೆ ಹತ್ರ ಆಗೋಕೆ ಇದೇ ಸರಿಯಾದ ಸಮಯ. ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು. ಆಂಟಿ, ಆರ್ತಿ. ಪ್ರೀತಿ, ನೀನೇನು ಆರ್ತಿ ತಗೊಂಡು ವಾಣಿ ಎಲ್ಲಿ? ಗೊತ್ತಿಲ್ಲ ಆಂಟಿ, ಎಲ್ಲಿಗೂ ಹೋದ್ಲು. ಆ? ನೀವು ಯಾವುದೇ ಕೆಲಸ ಮಾಡೋಕ್ಕೂ ಮುಂಚೆ ಆರ್ತಿ ತಗೊಳ್ಳೋದು ಅಭ್ಯಾಸ ಅಲ್ವಾ? ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ನಾನೇ ಪೂಜೆ ಮಾಡ್ಬಿಟ್ಟು ಆರ್ತಿ ತಗೊಂಡ್ ಬಂದೆ. ಯಾಕೆ ಹಾಗೆ ಮಾಡಿದ್ಲು? ದಿನ ಪೂಜೆ ಮಾಡ್ಬೇಕು ಅಂತ ನಾನು ಅವಳಿಗೆ ಹೇಳಿದ್ನಲ್ಲ. ನೀವೇನೋ ಹೇಳಿದ್ರಿ ಆಂಟಿ, ಆದ್ರೆ ಅವಳು ಕೇಳ್ಬೇಕಲ್ಲ. ವಾಣಿ ಎಲ್ಲಿ ಹೋಗಿದ್ದಾಳೆ ಅಂತ ಕೆಲಸದವ್ರನ್ನ ಎನ್ಕ್ವೈರಿ ಮಾಡಿದ್ಯಾ? ಅವರು ಕೂಡ ಗೊತ್ತಿಲ್ಲ ಅಂತಾನೆ ಹೇಳಿದ್ರು ಆಂಟಿ. ಮನೇಲಿ ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗಿರೋದಕ್ ಸಾಧ್ಯ? ಅಣ್ಣ ದೇವಸ್ಥಾನಕ್ಕೆ ಬಾ ಅಂದ ಹೋಗಿದ್ದಾಳೆ ಮೇಡಮ್. ಮನೇಲಿ ಪೂಜೆ ಮಾಡಿ ಹೋಗ್ಬೋದಿತ್ತಲ್ವಾ? ಮಾಡಿದಾಳೆ ಮೇಡಮ್. ಪ್ರತಿದಿನದ ಹಾಗೆ ಬೆಳಗ್ಗೆನೆ ಎಲ್ರಿಗಿಂತ ಮೊದ್ಲೇ ಎದ್ದು ಪೂಜೆ ಮಾಡಿ ಹೋಗಿದ್ದಾಳೆ. ಅಂದ್ರೆ ನೀನು ಪೂಜೆ ಮಾಡ್ಲಿಲ್ಲ ಅಂತಾಯ್ತು. ಮಾಡ್ದೆ ಆಂಟಿ, ಪೂಜೆ ಫಿನಿಶ್ ಮಾಡಿ ಆರ್ತಿ ತಗೊಂಡ್ ಬಂದೆ. ಯಾಕಾಂಟಿ, ನಾನು ಆರ್ತಿ ಕೊಡ್ಬಾರ್ದಾ? ಈ ಮನೇಲಿ ಪೂಜೆ ಮಾಡ್ಬಾರ್ದಾ? ಅದ್ ಹಾಗಲ್ಲ ಪ್ರೀತಿ. ಮನೆ ಸೊಸೆಯಾಗಿ ಎಲ್ಲ ವಿಷಯ ಗೊತ್ತಿರೋಳಾಗಿ ವಾಣಿ ಮಾಡೋ ಪೂಜೆಗೂ ನೀನ್ ಮಾಡೋ ಪೂಜೆಗೂ ವ್ಯತ್ಯಾಸ ಇರುತ್ತಲ್ಲ, ಅದು ಮೇಡಮ್ ಉದ್ದೇಶ. ದೇವ್ರು ಒಬ್ಬನೇ ಆಗಿರ್ಬೇಕಾದ್ರೆ ಪೂಜೆಲಿ ಏನ್ ವ್ಯತ್ಯಾಸ ಇರುತ್ತೆ ನವ್ಯ? ಆದ್ರೆ ಮನುಷ್ಯರು ಒಂದೇ ಅಲ್ದಿದ್ದಾಗ ಪೂಜೆ ಕೂಡ ಒಂದೇ ಅಲ್ಲ ಅನ್ನೋದು ನನ್ನ ಉದ್ದೇಶ. ಆಂಟಿ, ನಾನು ಈ ಮನೆ ಸೊಸೆ ಆಗದೆ ಇದ್ರು ಕೂಡ ನಾನು ಇದೇ ಮನೆಯವಳಂತ ನೀವೇ ಹೇಳಿದ್ರಿ ಅಲ್ವಾ? ಹಾಗಿದ್ಮೇಲೆ ಇಷ್ಟು ಅರ್ಹತೆ ನನ್ಗಿಲ್ವಾ ಆಂಟಿ? ಏನಂಟಿ ನೀವು ಸೈಲೆಂಟ್ ಆಗಿದ್ದೀರಾ? ಅಂದ್ರೆ ನವ್ಯ ಮಾತಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ನೋ 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 ಪ್ರೀತಿ, ನಾಟ್ ಲೈಕ್ ದಟ್. ದಿನ ಅವಳೇ ಪೂಜೆ ಮಾಡ್ತಿದ್ಲಲ್ಲ, ಇವತ್ತು ನೀನ್ ಪೂಜೆ ಮಾಡಿದ್ಯಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಓಕೆ ಆಂಟಿ. ಪ್ರೀತಿ, ನವ್ಯನಿಗೂ ಆರ್ತಿ ಕೊಡು. ಎಸ್ ಆಂಟಿ.
ತಲೆಗೆ ಗಾಯ ಹೇಗಾಯ್ತು? ಏನಾಯ್ತು ರಾಹುಲ್? ಅದು ಚಿಕ್ಕ ಆಕ್ಸಿಡೆಂಟ್ ಮೇಡಮ್. ಇಷ್ಟು ಕೇರ್ಲೆಸ್ ಆಗಿದ್ರೆ ಹೇಗ್ ರಾಹುಲ್? ಅದು ಮೇಡಮ್, ರಿಷಿ ಅಪಾಯದಲ್ಲಿದ್ದ ಅಂತ ಗೊತ್ತಾಯ್ತು. ಅವನನ್ನ ಕಾಪಾಡೋಕ್ ಹೋಗ್ತಿರ್ಬೇಕಾದ್ರೆ ಹೀಗಾಯ್ತು. ಎಲ್ಲ ಮಾಡಿದ್ದು ಅವರೇನೆ. ಏನ್ ಮಾಡಿದ್ಲು? ಹೇಳ್ಬಿಡ್ಲ ಪ್ರೀತಿ ಅವರೇ? ಅರೆ, ರಾಹುಲ್ಗೇನಾಯ್ತು? ಹೇಳಿ ಪ್ರೀತಿ ಅವರೇ, ಇಲ್ಲ ನಾನ್ ಹೇಳ? ಎಲ್ಲ ನಡೆದಿದ್ದು ನನ್ ಕಣ್ಮುಂದೆನೆ ಅಲ್ವಾ ವಾಣಿ? ಮೇಡಮ್ಗೆ ಡೀಟೇಲ್ ಆಗಿ ಎಲ್ಲ ನಾನೇ ಹೇಳ್ತೀನಿ. ಅವತ್ತು ಮದುವೆ ದಿನ ಸಡನ್ ಆಗಿ ರಿಷಿ ಮಾಯ ಆಗೋದ್ನಲ್ಲ, ಅದ್ಯಾಕೆ ಅಂತ ಗೊತ್ತಾ ಮೇಡಮ್? ನೋ ರಾಹುಲ್, ಅದನ್ನೆಲ್ಲ ತಿಳ್ಕೊಳ್ಳೋಷ್ಟು ಟೈಮ್ ಅವತ್ತು ಎಲ್ಲಿತ್ತು ನೀನೇ ಹೇಳು. ಅದೇ ರಿಷಿ ಪಾಲಿಗೆ ಶಾಪ ಆಗಿದೆ ಮೇಡಮ್. ರಾಹುಲ್, ಹೀಗೆ ಸುತ್ತಿ ಬಳಸಿ ಮಾತಾಡಿ ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡ. ವಿಷಯ ಏನು ಅಂತ ನೇರವಾಗಿ ಹೇಳು. ತಲೆಗ ಗಾಯ ಹೇಗಾಯ್ತು? ಹೇಳು ರಾಹುಲ್. ಏನ್ ನಡೀತು ಅಂತ ನಾನ್ ಹೇಳ? ಮದ್ವೆ ದಿನದಿಂದ ರಿಷಿಯವರು ಅಮೆರಿಕಾಗ್ ಹೋಗದೆ ಇಲ್ಲೇ ಇದ್ದಾರೆ. ಇಲ್ಲ ಅಂದ್ರೆ ಎಲ್ಲಿ? ಇದೇ ಊರಲ್ಲಿ ಬೇರೆ ಸ್ನೇಹಿತರ ಮನೆಯಲ್ಲಿ. ಈ ವಿಷಯ ನಿನಗೆ ಗೊತ್ತಿತ್ತ ಪ್ರೀತಿ? ಅದು ಗೊತ್ತಿತ್ತು ಮೇಡಮ್. ಅಭಿ ಫ್ರೆಂಡ್ ರೂಮಲ್ಲೇ ನಾನು ಇದ್ದೆ ಮೇಡಮ್. ದಿನ ಬಂದು ತುಂಬ ಹೊತ್ತಲ್ಲೇ ಇರೋನು. ಅವಾಗವಾಗ ಅಲ್ಲಿಂದ ಪ್ರೀತಿ ಕೂಡ ಕಾಲ್ ಮಾಡೋನು. ಏನ್ ಪ್ರೀತಿ ಇದು? ನನ್ನ ಹತ್ರ ಒಂದು ಮಾತು ಕೂಡ ನೀನ್ ಹೇಳಿಲ್ಲ. ಅದು ನಮ್ ವಿದ್ಯಾಸಂಸ್ಥೆ ಭಾರ ಅವಳ ಹೆಗ್ಲ ಮೇಲೆ ಇರ್ಬೇಕಾದ್ರೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ಅವಳಿಗೆ ಯಾಕೆ ಹೇಳೋದು ಅಂತ ಅನ್ಕೊಂಡು ಏನು? ಅಯ್ಯೋ, ಹಾಗೇನಿಲ್ಲ ಅಂಕಲ್. ಅಂದ್ರೆ ಅದು ಅಂತ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಲ್ಲ, ಅದಕ್ಕೆ ನಿಮ್ಗೆ ಹೇಳಿಲ್ಲ. ಏನಿಲ್ಲ
ನೀನಿಲ್ದೆ ಹೋದ್ರೆ ಹೇಗಾಗುತ್ತಕ್ಕ? ಇದ್ದಕ್ಕಿದ್ದ ಹಾಗೆ ತೀರ್ಥಯಾತ್ರೆ ಅಂತ ಹೊರಟ್ಬಿಟ್ಟೆ. ಆದಷ್ಟು ಬೇಗ ದರ್ಶನ ಮುಗಿಸಿ ಬಂದ್ಬಿಡು. ನೀನಿಲ್ದೆ ಹೋದ್ರೆ ನನಗ್ ಕೈ ಕಾಲೇ ಆಡೋದಿಲ್ಲ ಅಕ್ಕ. ಹ. ಪ್ರೀತಿ ಅವರೇ, ನಿಮ್ ಋಷಿ ಅವರಲ್ಲಿ ಊಟಕ್ಕೆ ಬರ್ಲಿಲ್ಲ? ನನ್ ಋಷಿ ಅಂದ್ರೆ? ಅಂದ್ರೆ ಅವರು ನಿನ್ ಫ್ರೆಂಡೇ ಅಲ್ವಾ? ನನ್ಗೆ ಸಾಕು. ಏನ್ ಪ್ರೀತಿ ಇದು? ನಿನ್ಗೋಸ್ಕರ ನಾನ್ ವೇಟ್ ಮಾಡ್ತಿದ್ರೆ ನನ್ಗೆ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಇದು ನೀನಾದ್ರೂ ಹಾಸ್ಟೆಲ್ ಅನ್ಕೊಂಡ್ಯಾ ಒಬ್ರನ್ನೊಬ್ರು ಕರ್ಕೊಂಡ್ ಬರೋದಕ್ಕೆ? ನಿನ್ನ ಫ್ರೆಂಡ್ ಅಂದ್ಮೇಲೆ ನೀನೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಲ್ವಾ ಪ್ರೀತಿ? ಯಾ ಆಂಟಿ, ಯಾ. ವಾಣಿ, ಬೇರೆಯವ್ರು ಸರ್ವ್ ಮಾಡ್ತಾರೆ, ನೀನ್ ಬಂದು ಕೂತ್ಕೋ. ಪರವಾಗಿಲ್ಲ ಅಮ್ಮೋರೆ, ನಿಮ್ಗೆಲ್ಲ ಬಡ್ಸದ್ ಮೇಲ್ ಕೂತ್ಕೋತೀನಿ. ನಮ್ ಕುಟುಂಬದವರೆಲ್ಲ ಸೇರಿ ಊಟ ಮಾಡೋಣ ಅಂತ ನಾವು ಆಸೆ ಪಡ್ತಾ ಇದ್ರೆ ನೀನೇನಮ್ಮ ಹೀಗ್ ಮಾತಾಡ್ತಾ ಇದೀಯಾ? ಡ್ಯಾಡಿ ಕೋಪ ಬರಕ್ ಮುಂಚೆ ಕೂತ್ಕೋ ವಾಣಿ, ಕೂತ್ಕೋ ಕೂತ್ಕೋ. ಕೂತ್ಕೋ. ಈ ಸಾಂಬಾರಪ್ಪ ಪ್ರೀತಿ, ಈ ಸಾಂಬಾರ್ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ನೀನ್ ತಿನ್ನು ಋಷಿ. ನಾನೇ ಹಾಕೋತೀನಿ. ಪ್ರೀತಿ ಬಗ್ಗೆ ನಿಂಗೆ ತುಂಬಾ ಗೊತ್ತಿದೆ ಅನ್ಸುತ್ತೆ ಬ್ರೋ. ಯಾ ಬ್ರೋ, ಅವಳ ಬಗ್ಗೆ ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರಕ್ ಸಾಧ್ಯನೇ ಇಲ್ಲ.
ಅಲ್ಲಿ ನೋಡಿ ಮೇಡಮ್ ಅವ್ರು ಬಂದ್ರು, ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ. ಅಮ್ಮ ನಮಸ್ಕಾರ. ನಮಸ್ಕಾರ. ವಾಣಿ ಮೇಡಮ್ ಅವ್ರು ಹೇಳ್ದ ಹಾಗೆ ಎಲ್ಲ ಏರ್ಪಾಡನ್ನು ಮಾಡ್ಕೊಂಡಿದೀವಮ್ಮ. ಈ ವರ್ಷ ನೀವು ದೇವಸ್ಥಾನಕ್ಕೆ ಬಂದಿರೋದು, ರಾಮನ್ ಸನ್ನಿಧಿಲಿ ಪೂಜೆ ಮಾಡಿಸ್ತಿರೋದು ತುಂಬಾ ಸಂತೋಷ ಆಯ್ತಮ್ಮ. ಬನ್ನಿ ಅಮ್ಮ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ರಾಹುಲ್, ಲೆಟ್ಸ್ ಗೋ. ನಡಿ. ಲಾಸ್ಟ್ ಟೈಮ್ ಸ್ಕೂಲ್ ಆಡಿಟೋರಿಯಂ ಅಲ್ಲಿ ಮಕ್ಕಳ ಸಮ್ಮುಖದಲ್ಲೇ ಫಂಕ್ಷನ್ ಮಾಡಿದ್ವಿ. ಆದ್ರೆ ಈಗಿರುವಂತ ಪರಿಸ್ಥಿತಿ ನೋಡ್ತಿದ್ರೆ ಈ ರೀತಿ ಲಿಮಿಟೆಡ್ ಪೀಪಲ್ ಕರೆಸಿ ದೇವಸ್ಥಾನದಲ್ಲಿ ಮಾಡೋ ಪರಿಸ್ಥಿತಿ ಬಂದಿದೆ. ಎಲ್ಲಿ ಮಾಡಿದ್ರೆ ಏನಮ್ಮ, ನಿಮ್ಮಂತ ಒಳ್ಳೆಯವ್ರ ಜೊತೆ ಆ ಶ್ರೀರಾಮಚಂದ್ರ ಯಾವಾಗ್ಲೂ ಜೊತೆಲೇ ಇರ್ತಾನೆ. ಈ ಸಲ ಈ ಪೂಜೆಗೆ ಇನ್ನೊಂದು ವಿಶೇಷ ಕೂಡ ಇದೆ ಪುರೋಹಿತ್ರೆ. ತಗೊಳ್ಳಿ ಅಮ್ಮ. ಹಸೆಮಣೆ ಮೇಲೆ ಕುತ್ಕೊಳ್ಳೋ ಜೋಡಿಗಳು ಈ ಧಾರೆ ವಸ್ತ್ರ ಹಾಕೋಬೇಕು. ಅದು ನನಗಲ್ಲ ಪುರೋಹಿತ್ರೆ, ರಾಹುಲ್ ಮತ್ತೆ ವಾಣಿ ಕೈಲ್ ಕೊಡಿ. ಈ ಸತಿ ಅವರೇ ಹಸೆಮಣೆ ಮೇಲೆ ಕೂತು ಪೂಜೆ ಮಾಡ್ತಾರೆ. ಅಮ್ಮೋರೆ, ನಿಮ್ ಕೈಯಾರೇನೆ ಕೊಡಿ ಅಮ್ಮ. ಪುರೋಹಿತ್ರೆ, ಕೊಡಿ ಇಲ್ಲಿ. ರಾಹುಲ್, ವಾಣಿ, ಬನ್ನಿ. ನೀವಿಬ್ರು ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ.